ಅಲ್ಲ ಆ ಗುರುಸ್ವಾಮಿ ಏನಂದ? ಅವನಿಗೊನ್ನೋದಕ್ಕೆ ಧೈರ್ಯ ಎಲ್ಲೋ ಇದೆ. ನಾನು ಹೇಳೋದಕ್ಕೆಲ್ಲ ಹ್ಞೂ ಅಂತ ತಲೆ ಅಲ್ಲಾಡ್ಸೋದಷ್ಟೇ ಅವನ ಕೆಲಸ. ಏನಾದ್ರೂ ಬಾಲಾಗಿಲ್ಲ ಬಿಚ್ಚದ ಅಂತ ಅನ್ಕೋ, ಆ ಗುರುಸ್ವಾಮಿನ ಸೀದಾ ಗುರುಗಳ ಪಾದ ಕಳಿಸ್ಬಿಡ್ತೀನಿ. ಅಂತೂ ನೀನು ಒಳ್ಳೆ ಮೈಂಟೈನ್ ಮಾಡಿದ್ಯಾ. ಮತ್ತೆ ಈ ಮಣಿ ಅಂದ್ರೆ ಸುಮ್ಮನೆನಾ? ಅಲ್ಲ ಅಣ್ಣ, ನಿನ್ನಂತವನ್ನೇ ಜೈಲಿಗೆ ಕಳಿಸ್ಬಿಟ್ರಣ್ಣ ಹುಡುಗಿ. ಅದಕ್ಕೆ ಅವಳು ಕುತ್ತಿಗೆ ತಾಳಿ ಕಟ್ಟಿ ಇಡೀ ಅವಳ ಜೀವನನೇ ಜೈಲು ಮಾಡ್ತೀನಿ. ಜೈಲಲ್ಲಾದ್ರೂ ಬಿಡುಗಡೆ ಅಂತ ಇರುತ್ತೆ, ಆದ್ರೆ ಅವಳು ನನ್ನ ಮನೇಲಿ ಸಿಗೋಂಥ ಶಿಕ್ಷೆಗೆ ಬಿಡುಗಡೆ ಅಂತಾನೆ ಇರೋದಿಲ್ಲ. ಯಾರದ್ರಿ ಫೋನು? ಆಗಿಂದ ಬಡ್ಕೋತಾನೆ ಇದೆ. ಲೇ, ನನ್ನ ಫೋನ್ನೇ ಕಟ್ ಮಾಡೋ ಅಷ್ಟು ದಿಮಾಕ, ಸೊಕ್ಕ, ಕೋಪ. ನಾಳೆ ಸೂರ್ಯ ಹುಟ್ಟೋದನ್ನ ನೋಡ್ಬೇಕೋ ಬೇಡವಾ? ನಾನು ಹೇಳಿದ ವಿಷಯ ಏನ್ ಮಾಡ್ದೆ? ಯಾವ ವಿಷಯ? ಓ, ಸಾಹೇಬ್ರಿಗೆ ಎಲ್ಲ ಮೊದಲಿಂದ ಟೆಲಿಕಾಸ್ಟ್ ಮಾಡ್ಬೇಕೇನೋ? ನಿನ್ನ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿಸೋ ವಿಚಾರನ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಇದೇ ನಿನಗೆ ಲಾಸ್ಟ್ ಜನ್ಮ ಆಗ್ಬೇಕು. ಹಾಗೆ ಮಾಡ್ಬಿಡ್ತೀನಿ. ನಾನ್ ಸುಮ್ಮನೆ ಇರಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಓಹೋ, ಹೊಸ ಧಮ್ಕಿ. ಲೋ ಮಗ, ಈ ಹಳೆ ಹುಲಿಗೆ ಇದೆಲ್ಲ ಅಂಟದಿಲ್ಲ ಮಗ. ನೋಡೋ, ನಿನಗೆ 48 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನನ್ನ ಅಕ್ಷರ ಮದುವೆಗೆ ಅಷ್ಟು ಒಂದು ಮುಚ್ಕೊಂಡು ನಾನು ಕೂಡ ತಾಮ್ರ ಇಸ್ಕೋಬೇಕು. ಇಲ್ಲ, ನಿನ್ನ ಮಗಳು ನಿನ್ನ ಕೈಗೆ ಸಿಗೋದಿಲ್ಲ. ಈಗೇನ್ರಿ ಮಾಡೋದು? ಏನೂ ಇಲ್ಲ ಶಮು. ಈ ಪಾಪಿ ಆರ್ಭಟ ನಿಲ್ಬೇಕು ಅಂದ್ರೆ ಶಶಾಂಕ್ ಅಕ್ಷರಂಗೆ ಮೊದಲು ಮದುವೆ ಮಾಡಿಸ್ಬೇಕು. ಶಮು,